ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು 9ನೇ ತರಗತಿಯ ಅಧ್ಯಾಯ 3 ಪರಮಾಣು ಮತ್ತು ಅಣುಗಳು ಎಂಬ ಘಟಕವನ್ನು ಅಭ್ಯಾಸ ಮಾಡೋಣ. ಇದರಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ವಸ್ತುಗಳಿಗೆ ದ್ರವ್ಯ ಅಂತ ಕರಿತೀವಲ್ವಾ. ಅಂದರೆ ರಾಶಿಯುಳ್ಳ ಮತ್ತು ಸ್ಥಳವನ್ನು ಆಕ್ರಮಿಸುವಂಥ ವಸ್ತುಗಳಿಗೆ ದ್ರವ್ಯ ಅಂತ ಕರಿತೀವಿ. ಈಗ ಅಷ್ಟರಲ್ಲೇ ಈ ದ್ರವ್ಯ ಅನ್ನೋದು ಏನಪ್ಪ ಅಂದರೆ ಇದು ಒಂದು ಚಿಕ್ಕ ಚಿಕ್ಕ ಕಣಗಳಿಂದ ಆಗಿರೋವಂಥದ್ದು ವಸ್ತು ಅಂತ ಹೇಳ್ತಾರೆ. ಅಂದರೆ ಈ ಚಿಕ್ಕ ಕಣಕ್ಕೆ ಏನಂತಾರೆ, ಕಣಾದ ಅಂತ ಒಬ್ಬರು ಮಹರ್ಷಿಗಳು ಅವರು ಏನಂತ ಹೇಳಿದ್ರು, ಅಂತಿಮವಾಗಿ ವಿಭಜಿಸಲು ಸಾಧ್ಯ ಇಲ್ಲದಂತಹ ಚಿಕ್ಕ ಕಣವನ್ನು ಅವರು ಪರಮಾಣು ಅಂತ ಹೇಳಿದರು. ಅಂದರೆ ದ್ರವ್ಯಗಳೆಲ್ಲ ಈ ರೀತಿಯ ಪರಮಾಣುಗಳಿಂದ ಆಗಿರುವಂಥದ್ದು ಅಂತ ಅವರು ತಿಳಿಸ್ಕೊಟ್ರು. ಹಾಗೆಯೇ ಇನ್ನೂ ಕೆಲವರು ವಿಜ್ಞಾನಿಗಳು ಅಂದರೆ ಲೆವೋಸಿಯರ್ ಮತ್ತು ಇನ್ನು ಸ್ಪ್ರೌಟ್ ಅಂತ ಜೋಸೆಫ್ ಎಲ್ ಸ್ಪ್ರೌಟ್ ಇವರಿಬ್ಬರು ಸೇರಿಕೊಂಡು ರಾಸಾಯನಿಕ ಸಂಯೋಜನೆಗೆ ನಿಯಮಗಳನ್ನು ಹೇಳಿದರು. 2 ಪ್ರಮುಖ ನಿಯಮಗಳು. ಅವ್ರ ಪ್ರಕಾರ ಏನಂತ ಕರೆದ್ರಪ್ಪ ಅಂದರೆ ರಾಶಿ ಸಂರಕ್ಷಣಾ ನಿಯಮ ಮತ್ತು ಸ್ಥಿರ ಅನುಪಾತಗಳ ನಿಯಮ ಅಂತ ಹೇಳ್ಬಿಟ್ಟು ರಾಸಾಯನಿಕ ಸಂಯೋಜನೆಗೆ 2 ನಿಯಮಗಳನ್ನು ಅವರು ಪ್ರತಿಪಾದನ ಮಾಡಿದರು. ಈಗ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಏನಂತ ಹೇಳ್ಬೋದು, ರಾಶಿ ಸೃಷ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ ಮತ್ತು ನಾಶಪಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದರು. ಹಾಗಾದರೆ ಅದಕ್ಕೆ ಒಂದು ಉದಾಹರಣೆ ಹೇಳ್ಬೋದು. ಯಾವುದು? ಈಗ ರಾಸಾಯನಿಕ ಸಮೀಕರಣ ಬರೀತೀರಿ ನೀವು, ಅದರಲ್ಲಿ ಏನೇನು ಇರ್ತದೆ, ಪ್ರತಿವರ್ತಕ ಮತ್ತು ಉತ್ಪನ್ನ ಇರ್ತಾವೆ. ಏನಾಗಿರ್ಬೇಕವು? ಎರಡೂ ಸಮ ಆಗಿರಬೇಕು. ಅದರಲ್ಲಿರುವಂಥ ರಾಶಿ ಅಂದರೆ ಪ್ರತಿವರ್ತಕದ ರಾಶಿ ಮತ್ತು ಉತ್ಪನ್ನದಲ್ಲಿರುವಂಥ ಒಟ್ಟು ರಾಶಿ ಸಮ ಇರುತ್ತೆ. ಇದು ಈ ರಾಶಿ ಸಂರಕ್ಷಣಾ ನಿಯಮವನ್ನು ತೋರಿಸುತ್ತೆ. ಅದು ಮುಂದೆ ನಾವು ಉದಾಹರಣೆಯಲ್ಲಿ ನೋಡೋಣಂತೆ. ಹಾಗೆಯೇ ಸ್ಥಿರ ಅನುಪಾತ ನಿಯಮನೂ ಕೂಡ ಅವ್ರು ಹೇಳ್ತಾರೆ. ರಾಸಾಯನಿಕ ವಸ್ತುಗಳಲ್ಲಿ ಧಾತುಗಳು ಯಾವಾಗಲೂ ರಾಶಿ ನಿರ್ದಿಷ್ಟ ಅನುಪಾತದಲ್ಲೇ ಇರ್ತವೆ ಅಂತಲೂ ಕೂಡ ಹೇಳ್ತಾರೆ. ಉದಾಹರಣೆಗೆ H2O, Na2SO3, SO4, Na2CO3, NaHCO3 ಇವೆಲ್ಲ ಅಷ್ಟಷ್ಟು ಹಾಗೆ ಬರೀಬೇಕಲ್ವ, ಬೇರೆ ಥರ ಬರೆಯೋಕ್ಕೆ ಬರಲ್ಲ. ಸ್ಥಿರ ಅನುಪಾತ ನಿಯಮ ಅಂತ ಹೇಳ್ತಾರೆ ಅದಕ್ಕೆ. ಅಷ್ಟರಲ್ಲೇ ಜಾನ್ ಡಾಲ್ಟನ್ ಅಂತ ಹೇಳ್ಬಿಟ್ಟು ಬರ್ತಾರೆ ವಿಜ್ಞಾನಿಗಳು. ಅವರು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಬಿಟ್ಟು ಪರಮಾಣು ಸಿದ್ಧಾಂತದ ಮುಖ್ಯ ಅಂಶಗಳನ್ನು ಅವರು ಪಟ್ಟಿ ಮಾಡ್ತಾರೆ. ಅವ್ರ ಪ್ರಕಾರ ಏನು ಹೇಳ್ತಾರೆ ಅವರು ಅಂದರೆ, ಎಲ್ಲ ದ್ರವ್ಯಗಳು ಪರಮಾಣು ಅನ್ನೋವನ್ನು ಚಿಕ್ಕ ಕಣಗಳಿಂದನೇ ಮಾಡಲ್ಪಟ್ಟಿರೋದು ಅಂತ ಹೇಳಿದರು ಅವರು. ಹಾಗೆಯೇ ಪರಮಾಣುಗಳು ಎಂಥ ಕಣಗಳು ಅಂತ ಹೇಳಿದ್ರೆ, ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ನಾವು ಸೃಷ್ಟಿಸಲಿಕ್ಕೆ ಮತ್ತು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲದವು ಅಂತ ಹೇಳಿದ್ರು. ಹಾಗೆಯೇ 3ನೇ ಆಧಾರ ಅಂಶ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಧಾತುವಿನ ಪರಮಾಣು ರಾಶಿ ರಾಸಾಯನಿಕ ಗುಣಗಳಲ್ಲಿ ಒಂದೇ ಥರ ಇರುತ್ತೆ ಅಂತಲೂ ಕೂಡ ಹೇಳಿದರು. ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಗುಣಗಳನ್ನು ಹೊಂದಿರ್ತವೆ ಅನ್ನೋದು ಸಹ ಅವರು ತಿಳಿಸ್ಕೊಟ್ರು. ಮತ್ತು ಕನಿಷ್ಠ ಪೂರ್ಣ ಸಂಖ್ಯೆ ಅನುಪಾತದಲ್ಲಿ ಪರಮಾಣುಗಳು ಏನಾಗಿರ್ತವೆ, ಸಂಯೋಜನೆ ಆಗಿರ್ತವೆ ಮತ್ತು ಸಂಯುಕ್ತಗಳು ಉಂಟು ಮಾಡ್ತವೆ ಅನ್ನೋದು ಕೂಡ ಹೇಳಿದರು ಅವರು. ಈಗ ಒಂದು ಸಂಯುಕ್ತದಲ್ಲಿ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಯಾವಾಗಲೂ ಹೇಗಿರ್ತವೆ ಅಂತ ಹೇಳಿದ್ರು ಅವರು, ಸ್ಥಿರವಾಗಿರ್ತವೆ ಅಂತ ತೋರಿಸ್ಕೊಟ್ರು. ನಾನು ಮೇಲೆ ಹೇಳಿದ್ವಲ್ಲ, ಅದಕ್ಕೆ ಒಂದು ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೋಡಿಯಂ ಕಾರ್ಬೋನೇಟ್, ಈ ಸೋಡಿಯಂ ಕಾರ್ಬೋನೇಟ್ ಎಥೋನೈಕ್ ಆಮ್ಲ ಜೊತೆಗೆ ವರ್ತಿಸಿದ್ದಾಗ ಅದನ್ನೆರಡು 5.3 ಗ್ರಾಮ್ ಇದೆ, ಎಥೋನೈಕ್ ಆ್ಯಸಿಡ್ 6 ಗ್ರಾಮ್ ಇದೆ. ಹಾಗೆ ಸೋಡಿಯಂ ಎಥೋನೈಟ್ 8.2 ಗ್ರಾಮ್ ಇದೆ, ಕಾರ್ಬನ್ ಡೈಆಕ್ಸೈಡ್ 2.2 ಗ್ರಾಮ್ ಇದೆ, ಪ್ಲಸ್ ನೀರು 0.9 ಗ್ರಾಮ್ ಇದೆ. ಎರಡು ಅಷ್ಟನ್ನು ಬರ್ಕೊಂಡು ಏನು ಹೇಳ್ತಾ ಇದ್ದೀವಿ ನಾವಿಲ್ಲಿ, ಏನಾಗ್ತಾ ಇದೆ ಇಲ್ಲಿ, ಎರಡು ಆ್ಯಡ್ ಮಾಡಿದರೆ 5.3 + 6 ಗ್ರಾಮ್ ಆ್ಯಡ್ ಮಾಡಿದಾಗ 11.3 ಗ್ರಾಮ್ ಬರ್ತದೆ. ಹಾಗೆ ಪ್ರಾಡಕ್ಟ್ಸ್ ಅಥವಾ
ಉತ್ಪನ್ನಗಳನ್ನು ಆ್ಯಡ್ ಮಾಡಿದರೆ 8.2 ಪ್ಲಸ್ 2.2 ಪ್ಲಸ್ 0.9 ಗ್ರಾಮ್ ಇಷ್ಟನ್ನು ಆ್ಯಡ್ ಮಾಡಿದ್ರೆ 11.3 ಗ್ರಾಮ್ಸ್ ಬಂತು. ಅಂದರೆ ಪ್ರತಿವರ್ತಕ ಉತ್ಪನ್ನ ಎರಡು ಅಷ್ಟಷ್ಟೇ ಗ್ರಾಮ್ಸ್ ಇದೆ ಅಂತ ಹೇಳಿದ್ವಿ. ಅಂದರೆ ಅರ್ಥ ಏನು? ಪ್ರತಿವರ್ತಕ ರಾಶಿ ಉತ್ಪನ್ನದ ಒಟ್ಟು ರಾಶಿ ಸಮ ಇದ್ದಾವೆ. ಇದೇ ರಾಶಿ ಸಂರಕ್ಷಣಾ ನಿಯಮದ ತೋರಿಸೋಕೆ ಒಂದು ಉದಾಹರಣೆಯೂ ಕೂಡ ಹೌದು. ಆಮೇಲೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ರಾಶಿ ಅನುಪಾತದಲ್ಲಿ ಸಂಯೋಗ ಆಗಿ ನೀರನ್ನು ಉಂಟು ಮಾಡುತ್ತೆ. ಹಾಗಾದರೆ 3 ಗ್ರಾಮ್ ಹೈಡ್ರೋಜನ್ ಅನಿಲ ಪೂರ್ಣವಾಗಿ ವರ್ತಿಸಲಿಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಅಂದರೆ ಅವೆರಡನ್ನು ಗುಣಿಸ್ಬೇಕು. ಆಗ 8 × 3 ಮಾಡಿದ್ರೆ 24 ಗ್ರಾಮ್ ಬರ್ತದೆ. ಹಾಗೆ ಇವರು ಪರಮಾಣು ಅಂದರೆ ಏನು ಅಂತ ಈಗ ನಿಮಗೆ ತಿಳಿದಿರಬೇಕು. ಏನಂತ ಹೇಳಿದರೆ ಪರಮಾಣು ಅಂದರೆ ಅತ್ಯಂತ ಸೂಕ್ಷ್ಮ ಕಣ ದ್ರವ್ಯದ್ದು ಅಲ್ವಾ. ಅಂದರೆ ಎಷ್ಟು ಸೂಕ್ಷ್ಮ ಇದೋ ಮುಂದೆ ಅದನ್ನು ವಿಭಜನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಷ್ಟು ಸೂಕ್ಷ್ಮ ಆಗಿರುವಂಥದ್ದು. ಎಲ್ಲ ದ್ರವ್ಯದ ಮೂಲ ಘಟಕಗಳು ಯಾವುದರಿಂದ ಆಗಿದೆ ಅಂತ ಹೇಳಿದ್ವಿ? ಪರಮಾಣುಗಳಿಂದನೇ ಆಗಿರುವಂಥವು. ಹಾಗಾಗಿ ಪರಮಾಣು ತ್ರಿಜ್ಯ ನಾವು ಯಾವುದ್ರಲ್ಲಿ ಅಳಿತೀವಿ? ಇದನ್ನು ನ್ಯಾನೋಮೀಟರ್ಗಳಲ್ಲಿ ಅಳಿತಾರೆ. 1/10⁹ m ದಟ್ ಈಸ್ ಈಕ್ವಲ್ ಟು 1 nm ಅಂತ ಹೇಳ್ತೀವಿ. 1 nm ಎಷ್ಟು? 10⁹ nm. ಹೀಗೆ ಇದು ಏನು ಮಾಡಿದ್ರು, ಧಾತುಗಳನ್ನು ಮುಂದೆ ಬರ್ತಾ ಬರ್ತಾ ಅದನ್ನು ಸಂಕೇತಗಳನ್ನು ಬಳಸ್ಕೊಂಡು ನಮಗೆ ತಿಳಿಸ್ಕೊಟ್ಟದಂಥ ವಿಜ್ಞಾನಿ ಡಾಲ್ಟನ್. ಹಾಗೆಯೇ ಬರ್ಜಿಲಿಯಸ್ ಅನ್ನೋರು ಅವರು ಧಾತುಗಳ ಸಂಕೇತಗಳನ್ನು ಹೆಸರು ಮತ್ತು 1 ಅಥವಾ 2 ಅಕ್ಷರಗಳಲ್ಲಿ ಬಳಸಬೇಕು ಬಹುದು ಅಂತ ಅವರು ತಿಳಿಸ್ಕೊಟ್ಟವರು. ಹಾಗೆಯೇ ನಾವು ಈಗೀಗ ಬಳಸ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಯಾವುದು? IUPAC ಅಂತ ಹೇಳ್ತೀವಿ. ಏನು IUPAC ಅಂದರೆ ಶುದ್ಧ ಮತ್ತು ಅನ್ವಯಿಕ ರಾಸಾಯನಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಆ ಧಾತುಗಳ ಹೆಸರುಗಳನ್ನು ಅದು ಅನುಮೋದನೆ ಮಾಡಿರ್ತದೆ. ಅನೇಕ ಧಾತುಗಳ ಸಂಕೇತಗಳನ್ನು ನಾವು ಹೇಗೆ ಬರಿತೀವಿ? ಸಾಮಾನ್ಯವಾಗಿ ಆಂಗ್ಲ ಭಾಷೆಯ ಹೆಸರಿನ ಮೊದಲ ಅಥವಾ 2ನೇ ಅಕ್ಷರದಿಂದ ಪಡಿತೀವಿ. ಆ ಸಂಕೇತದಲ್ಲಿ ಮೊದಲ ಅಕ್ಷರ ದೊಡ್ಡದು ಮತ್ತು ನೆಕ್ಸ್ಟ್ ಅಕ್ಷರ 2ನೇ ಅಕ್ಷರ ಚಿಕ್ಕ ಅಕ್ಷರಗಳಲ್ಲಿ ನಾವು ಬರೀಬೇಕು. ಇದು ನಿಮಗೆ ಗೊತ್ತಿದೆ. ಈಗ ನೋಡಿದ್ದೀರಿ ಉದಾಹರಣೆ ನೋಡಿರಿ. ಹೈಡ್ರೋಜನ್ ಒಂದಿದೆ ಅಲ್ಲಿ, ಅದಕ್ಕಾಗಿ H ಕ್ಯಾಪಿಟಲಲ್ಲೇ ಬರ್ತೀವಿ. ಅಲ್ಯೂಮಿನಿಯಂ ಎ ಇಂಗ್ಲೀಷ್ನಲ್ಲಿ ಎ ಫಸ್ಟ್ ಬರ್ತದೆ, ಕ್ಯಾಪಿಟಲ್ ಲೆಟ್ರಲ್ಲಿ ಬರ್ದಿದ್ದೀವಿ. L 2ನೇ ಅಕ್ಷರ, ಅದು ಸ್ಮಾಲ್ ಲೆಟ್ರಲ್ಲಿ ಬರ್ದಿದ್ದೀವಿ. ಹಾಗೆ ಇಲ್ಲಿ ಎ ಕ್ಯಾಪಿಟಲ್ಲು L ಕ್ಯಾಪಿಟಲ್ ಬರೆದ್ರೆ ನೀವು ಬರೆಯುತ್ತಿರೋದು ತಪ್ಪು ಅಂತ ಸ್ಮಾಲ್ ಲೆಟ್ರ್ ಬರೀಬೇಕು ಅಲ್ಯೂಮಿನಿಯಂಗೆ. ಕೆಲವು ಧಾತುಗಳ ಸಂಕೇತಗಳನ್ನು ಧಾತುಗಳ ಆಂಗ್ಲ ಹೆಸರಿನ ಮೊದಲ ಅಕ್ಷರದೊಂದಿಗೆ ನಂತರ ಬರುವ ಅಕ್ಷರಗಳನ್ನು ನಾವು ಉದಾಹರಣೆಗೆ ತಗೊತೀವಿ. ಕ್ಲೋರಿನ್ Cl, Zn ಸತು. ಹೀಗೆ ಭಾಳಷ್ಟು ಬರ್ತಾವಲ್ವ. ಕೆಲವೊಂದು ಉದಾಹರಣೆ ಹೇಳ್ತೀರಾ ಇನ್ನೂ ನೀವು? ಹೌದು, ಕ್ಯಾಲ್ಶಿಯಂ, ಐರನ್ ಭಾಳಷ್ಟು ಬರ್ತಾವಲ್ವ. ಹೌದು. ಈಗ ಇನ್ನು ಇತರೆ ಧಾತುಗಳ ಸಂಕೇತಗಳನ್ನು ನಾವು ಕೆಲವು ಲ್ಯಾಟಿನ್ ಭಾಷೆಯಲ್ಲಿ, ಜರ್ಮನ್ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ ನಾವು ಬರಿತಾ ಇದ್ದೀವಿ. ಅಂಥವು ಯಾವ್ಯಾವುದು ಹೆಸರು ಗೊತ್ತಿದ್ದಾವೆ ನಿಮಗೆ? ಈಗ ಉದಾಹರಣೆಗೆ ಕಬ್ಬಿಣ, ಅದ್ರ ಸಂಕೇತ Fe ಅಂತ ಬರಿತೀವಿ. ಇಂಗ್ಲೀಷ್ನಲ್ಲಿ ಬರಿಬೇಕಂತ ಹೇಳಿದ್ರೆ ಐರನ್ ಅಂತ ಬರಿಬೇಕಿತ್ತು, ಐ ಅಂತ ಆಗಬೇಕಿತ್ತು. ಅಲ್ಲ, ಕೊಟ್ಟಿಲ್ಲ ನಾವು ಹಂಗೆ. ಇಲ್ಲಿ Fe ಅಂತ ಹೇಳಿದ್ವಿ. ಇದು ಲ್ಯಾಟಿನ್ ಭಾಷೆಯ ಹೆಸರು. ಲ್ಯಾಟಿನ್ ಭಾಷೆಯಲ್ಲಿ ಕಬ್ಬಿಣಕ್ಕೆ ನಾವೇನಂತ ಕರಿತೀವಿ? ಫೆರ್ರಮ್ ಅಂತ ಕರಿತೀವಿ. ಅದರಲ್ಲಿ ಮೊದಲ ಅಕ್ಷರ F, ಅದನ್ನು ಕ್ಯಾಪಿಟಲ್ ಬರ್ತೀವಿ. ಈ 2ನೇ ಅಕ್ಷರ ಅದಕ್ಕೆ ಸ್ಮಾಲ್ ಲೆಟ್ರಲ್ಲಿ ಬರ್ತಿದ್ದೀವಿ, ಫೆರ್ರಮ್. ಹಾಗೆ ಸೋಡಿಯಂ ಸಂಕೇತ Na ಅಂತ ಬರಿತೀವಿ. ಸೋಡಿಯಂ ಬರೆದ್ರೆ ಇಂಗ್ಲೀಷಲ್ಲಿ S ಬರುತ್ತೆ, ಆದರೆ ನಾವಿಲ್ಲಿ ಬರಿತಿರೋದು Na. ಯಾಕೆ Na ಬಂತು ಅಂದರೆ ಅದು ನೇಟ್ರಿಯಂ ಅಂತ ಹೆಸರಿಂದ ತೊಗೊಂಡಿರೋಂಥದ್ದು ಲ್ಯಾಟಿನ್ ಭಾಷೆ. ನೇಟ್ರಿಯಂ N ಇದೆ ನೋಡ್ರಿ ಇಲ್ಲಿ, ಕ್ಯಾಪಿಟಲ್ N ಮೊದಲನೇದು, 2ನೇದು A ಸ್ಮಾಲ್ ಲೆಟ್ರ್ ಬರಿಬೇಕು. ಹಾಗೆ ಪೊಟ್ಯಾಷಿಯಮಿಗೆ K ಬರಿತೀವಿ. ಯಾಕೆ ಅಂದರೆ KLm ಅಂತ ಅದರ ಹೆಸರು ಲ್ಯಾಟಿನಲ್ಲಿ. ಹೀಗೆ ಧಾತುಗೆ ನಿರ್ದಿಷ್ಟ ಹೆಸರುಗಳನ್ನು ಕೊಟ್ಟಿದ್ದಾರೆ ಮತ್ತು ಅವುಗಳದ್ದೇ ಆದಂಥ ರಾಸಾಯನಿಕ ಸಂಕೇತಗಳು ಇದೆ. ಆಮೇಲೆ ಇವಿಷ್ಟು ತಿಳ್ಕೊಂಡ್ಮೇಲೆ ನಿಮಗೆ ಪರಮಾಣು ರಾಶಿ ಅಂದರೆ ಏನು ಅಂತ ತಿಳಿದಿರಬೇಕು ಅಲ್ವಾ. ಅಲ್ಲೇ ನೀವು ಓದ್ತಾನೆ ಬಂದಿದ್ದೀರಿ. ಪರಮಾಣು ರಾಶಿ ಅಂದರೆ ಏನು? ಪರಮಾಣು ರಾಶಿಗಳನ್ನು ಅಳಿಲಿಕ್ಕೆ ನಾವು ವಿಶ್ವದಾದ್ಯಂತ ಕಾರ್ಬನ್ 12 ಐಸೋಟೋಪನ್ನೇ
ಆದರ್ಶಮಾನವಾಗಿ ಬಳಸ್ತಾ ಇರೋದು. ಒಂದು ಪರಮಾಣು ರಾಶಿ ಏಕಮಾನ ನಾವು ಒಂದು ಕಾರ್ಬನ್-12 ಪರಮಾಣುವಿನ ರಾಶಿ 12ನೇ ಒಂದು ಭಾಗಕ್ಕೆ ಸಮ ಅಂತ ಹೇಳ್ತೀವಿ. ಎಲ್ಲ ಧಾತುಗಳ ಸಾಪೇಕ್ಷ ಪರಮಾಣು ರಾಶಿಗಳನ್ನು ನಾವು ಕಾರ್ಬನ್-12 ಪರಮಾಣುನೊಂದಿಗೆ ಹೋಲಿಸಿ ನೋಡ್ಕೋಬೋದು ಅದನ್ನು ಎಷ್ಟು ಬರ್ತದೆ ಅಂತ. ಹಾಗೆ ಧಾತುವಿನ ಒಂದು ಪರಮಾಣುವಿನ ಸಾಪೇಕ್ಷ ಪರಮಾಣು ಒಂದು ಪರಮಾಣುವಿನ ಸರಾಸರಿ ರಾಶಿ ಕಾರ್ಬನ್-12 ಪರಮಾಣುವಿನ ರಾಶಿಯ 1/12 ಅನುಪಾತ ಇರ್ತದೆ ಅನ್ನೋದು ಗೊತ್ತು ನಿಮಗೆ. ಹಾಗಾದರೆ ಈ ಬಹುತೇಕ ಧಾತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ವಿ? ಪರಮಾಣುಗಳು. ಅವು ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿಲ್ಲ ಅಂತ ಹೇಳ್ತೀವಿ. ಆಮೇಲೆ ಈ ಪರಮಾಣು ಅಣು ಅಂತ ಹೇಳಿದ್ವಲ್ಲ, ಅಯಾನ್ಗಳನ್ನು ಇವು ಉಂಟು ಮಾಡ್ತವೆ. ಈ ಅಣುಗಳು ಅಥವಾ ಅಯಾನ್ಗಳು ಅಂತ ಹೇಳಿದ್ವ ಅವು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ನಾವು ಏನಾಗುತ್ತೆ ಅಂತ ಹೇಳ್ತೀವಿ? ದ್ರವ್ಯವನ್ನು ಉಂಟು ಮಾಡ್ತವೆ ಅಂತ ಹೇಳ್ತೀವಿ. ಆಮೇಲೆ ಪರಮಾಣು ರಾಶಿ ಅದನ್ನು ನಾವು ಏಕಮಾನ ಅಂದ್ರೇನು ಅಂತ ಹೇಳಿದ್ರೆ, ಒಂದು ಪರಮಾಣು ರಾಶಿ ಏಕಮಾನ ಒಂದು ಕಾರ್ಬನ್-12 ಪರಮಾಣು ರಾಶಿಯ 12ನೇ ಒಂದು ಭಾಗಕ್ಕೆ ಸಮ ಅಂತ ಹೇಳ್ತೀವಿ. ಪರಮಾಣು ರಾಶಿ ಏಕಮಾನ ಎಷ್ಟು? ಮ್ಯೂ ಅಂತ ನಾವು ಬರಿತೀವಿ. ಪರಮಾಣುವನ್ನು ನಾವು ಬರಿಗಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾಣುವಿನ ಗಾತ್ರ ಬಹಳನೇ ಚಿಕ್ಕದಾಗಿರ್ತದೆ ಮತ್ತು ಧಾತುವಿನಲ್ಲಿರುವ ಪರಮಾಣು ಸ್ವತಂತ್ರವಾಗಿ ಅವು ಇರಲ್ಲ. ಹಾಗಾಗಿ ಪರಮಾಣು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಪರಮಾಣು ಅಂದರೆ ಅತ್ಯಂತ ಸೂಕ್ಷ್ಮ ಕಣ ಅಂತ ತಿಳ್ಕೊಂಡ್ರೆ. ಹಾಗಾದರೆ ಅಣು ಅಂದ್ರೇನು? ಅಣು ಅಂತ ಹೇಳಿದರೆ ರಾಸಾಯನಿಕವಾಗಿ ಜೊತೆಗೆ ಬಂಧಿಸಲ್ಪಟ್ಟಿರುವಂತಹ ಅಥವಾ ಆಕರ್ಷಣೆಗೆ ಒಳಪಟ್ಟಿರುವಂತಹ ಆಕರ್ಷಕ ಬಲಗಳಿಂದ ಬಿಗಿಯಲ್ಪಟ್ಟಂತಹ 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪುಗಳನ್ನೇ ನಾವು ಅಣು ಅಂತ ಕರಿತೀವಿ. ಸ್ವತಂತ್ರ ಅಸ್ತಿತ್ವವುಳ್ಳ ಮತ್ತು ವಸ್ತುವಿನ ಎಲ್ಲ ಗುಣಗಳನ್ನು ಪ್ರದರ್ಶನ ಮಾಡುವಂತಹ ಧಾತು ಅಥವಾ ಸಂಯುಕ್ತ ಅತಿ ಚಿಕ್ಕ ಕಣವನ್ನೇ ನಾವು ಅಣು ಅಂತ ಕರಿತೀವಿ. ಒಂದು ಧಾತುವಿನ ಅಥವಾ ವಿವಿಧ ಧಾತುಗಳ ಪರಮಾಣುಗಳು ಸೇರಿ ಏನಾಗ್ತವೆ? ಒಂದು ಅಣು ಆಗ್ತವೆ. ಹಾಗಾದರೆ ಮಕ್ಕಳೇ ಹೆಚ್ಚಿಟ್ಟು ಅಂತ ಹೇಳ್ತೀವಿ. ಇದರಲ್ಲಿ ಎಷ್ಟು ಪರಮಾಣುಗಳು ಕೂಡಿಕೊಂಡು ಒಂದು ಅಣು ಆಗಿದೆ? ಹೌದು. ಹೈಡ್ರೋಜನಿನ 2 ಪರಮಾಣು, ಆಕ್ಸಿಜನಿಂದು 1 ಪರಮಾಣು ಸೇರಿಕೊಂಡು ಇಷ್ಟಾಗಿದೆ, ಅಲ್ಲಿ ಒಂದು ಅಣು ಆಗಿದೆ. ಹೌದಲ್ವಾ? ಈಗ ನಿಮಗೆ ಗೊತ್ತಾಗಿದೆ. ಧಾತುಗಳು ಅಣುಗಳು ಅಂತ ಹೇಳಿದ್ವಲ್ಲ, ಧಾತುವಿನ ಅಣುಗಳು ಇವು ಹೇಗಿರ್ತವೆ? ಒಂದೇ ರೀತಿಯ ಪರಮಾಣುಗಳಿಂದನೂ ಆಗಿರ್ಬೋದು. ಈಗ ಆರ್ಗನ್ನು, ಹೀಲಿಯಮ್ಮು ಇಂಥವು. ಅನೇಕ ಧಾತುಗಳ ಅಣುಗಳು ಕೇವಲ ಒಂದೇ ಪರಮಾಣುದಿಂದನೇ ಇರೋದು. ಆದರೆ ಇದು ಅಲೋಹಗಳಿಗೆ ಹಾಗೆ ಅನ್ವಯ ಆಗಲ್ಲ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಆಕ್ಸಿಜನ್ನ ಒಂದು ಅಣು 2 ಆಕ್ಸಿಜನ್ ಪರಮಾಣುಗಳಿಂದ ಆಗಿರ್ತದೆ. ಇದನ್ನು ನಾವು ದ್ವಿಪರಮಾಣುಯ ಅಣು ಅಂತ ಕರಿತೀವಿ. ಸಿಂಬಲ್ ಅದರದ್ದೇನೋ ಸಂಕೇತ O2. ಹಾಗೆ ಸಾಮಾನ್ಯವಾಗಿ ಉಂಟಾಗುವಂತಹ 2 ಪರಮಾಣುಗಳ ಬದಲಾಗಿ 3 ಆಕ್ಸಿಜನ್ ಪರಮಾಣುಗಳಿಂದಾದ ಅಣು ಆದರೆ ನಮಗೆ ಅದು ಓಝೋನ್ ಅಂತ ಹೇಳ್ತೀವಿ. ಪರಮಾಣೀಯತೆ ಅಂದರೆ ಏನು? ಒಂದು ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಅದರ ಪರಮಾಣೀಯತೆ ಅಂತ ಕರಿತೀವಿ. ಲೋಹ ಮತ್ತು ಕಾರ್ಬನ್ನಂತಹ ಧಾತುಗಳು ಸರಳ ರಚನೆಯನ್ನು ಹೊಂದಿರಲ್ಲ.
ಅತಿ ದೊಡ್ಡ ಸಂಖ್ಯೆಯಲ್ಲಿ ಮತ್ತು ಅನಿರ್ದಿಷ್ಟ ಸಂಖ್ಯೆ ಪರಮಾಣುಗಳು ಒಂದೊಡೊಂದು ಅವು ಏನಾಗಿರ್ತವೆ, ಸೇರ್ಕೊಂಡಿರ್ತವೆ ಅಥವಾ ಬಂಧಿಸಲ್ಪಟ್ಟಿರ್ತವೆ. ಇಲ್ಲಿ ನೋಡಿ, ಅಲೋಹಗಳ ಪರಮಾಣುಯತೆ ಕೋಷ್ಟಕ ಇಲ್ಲಿ ಕೊಟ್ಟಿದ್ದಾರೆ. ಅಲೋಹಗಳು, ಧಾತುಗಳ ಹೆಸರುಗಳು ಕೊಟ್ಟಿದ್ದಾರೆ ನೋಡಿ. ಆರ್ಗನ್ ಪರಮಾಣುಯತೆ ಹೇಳಬೇಕು ಅಂದರೆ ಅದರದ್ದು ಏಕಪರಮಾಣೀಯ ಅಂತ ಹೇಳ್ತೀವಿ. ಹೀಲಿಯಮು ಕೂಡ ಏಕಪರಮಾಣೀಯ. ಆಕ್ಸಿಜನ್ O2 ಅಂತ ಬರಿತೀವಲ್ಲ, ದ್ವಿಪರಮಾಣೀಯ. ಅದು ಹೈಡ್ರೋಜನ್ H2 ಅಂತ ಬರಿತೀವಿ, ದ್ವಿಪರಮಾಣೀಯ. ನೈಟ್ರೋಜನ್ N2 ದ್ವಿಪರಮಾಣೀಯ. ಕ್ಲೋರಿನ್ ದ್ವಿಪರಮಾಣೀಯ Cl2 ಅಂತ ಬರ್ತೀವಿ. ಫಾಸ್ಫರಸ್ ಅದು ಚತುರ್ಪರಮಾಣೀಯ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಸಲ್ಫರು ಕೂಡ ಬಹುಪರಮಾಣೀಯ ಅಂತ ಹೇಳ್ತೀವಿ. SO4 PO4 ಎಲ್ಲ ಕೇಳಿದಿರಲ್ಲ. ಹಾಗಾಗಿ ಚತುರ್ಪರಮಾಣೀಯ. ಸಲ್ಫರ್ ಅನ್ನೋದು ಬಹುಪರಮಾಣೀಯ ಅಂತ ಕೂಡ ಹೇಳ್ಬೋದು. ಈಗ ಸಂಯುಕ್ತ ಮತ್ತು ಅಣು ಅಂತ ಹೇಳಿದಲ್ಲ, ವಿಭಿನ್ನ ಧಾತುಗಳ ಪರಮಾಣುಗಳು ನಿರ್ದಿಷ್ಟ ಅನುಪಾತಗಳನ್ನು ಸೇರಿ ಸಂಯುಕ್ತಗಳ ಅಣುಗಳಾಗ್ತವೆ ಅಂತ ಹೇಳಿದ್ವಿ. ಈ ಕೆಳಗೆ ಕೋಷ್ಟಕ ನೋಡಿ, ನೀರು, ಅಲ್ಲಿ ಯಾವ್ಯಾವ ಧಾತುಗಳು ಸಂಯೋಗ ಆಗಿದ್ದಾವೆ? ಹೈಡ್ರೋಜನ್ನು, ಆಕ್ಸಿಜನ್ನು. ರಾಶಿ ಅನುಪಾತ ಎಷ್ಟು? ಹೈಡ್ರೋಜನ್ 1, ಆಕ್ಸಿಜನ್ 8. ಹೆಂಗೆ ಬಂತು 1:8 ಗೊತ್ತಾಯ್ತಲ್ಲ. H2O ಅಂತ ಬರ್ಕೊಳ್ಳಿ. H2 ಅಂತೇಳಿದ್ರೆ ಅದ್ರ ರಾಶಿ 1 ಅಲ್ವಾ, 1 × 1 1 ಬರುತ್ತೆ. ಆಕ್ಸಿಜನ್ O2 ಅದರ ರಾಶಿ ಎಷ್ಟು? ಆಕ್ಸಿಜನ್ 16. ಅದು ಕನ್ವರ್ಟ್ ಮಾಡಿದ್ರೆ, ಡಿವೈಡ್ ಆದರೆ, ಸಿಂಪ್ಲಿಫೈ ಮಾಡಿದ್ದೀವಿ ನಾವು. ಸಿಂಪ್ಲಿಫೈ ಮಾಡಿದ್ರೆ 8 ಬರ್ತದೆ ಅಲ್ವಾ. 1:8 ರಾಶಿ ಅನುಪಾತ. ಹಾಗೆ ನೈಟ್ರೋಜನ್ನು, ಹೈಡ್ರೋಜನ್ ಅವೆರಡು ಸೇರಿಕೊಂಡು ಅಮೋನಿಯಾ ಆಗ್ತದೆ. ನೈಟ್ರೋಜನ್ 14, ಹೈಡ್ರೋಜನ್ನು NH3 ಅಂತ ಹೇಳ್ತೀವಲ್ವ. ಹಾಗಾಗಿ H3, 1 3 × 3 ಅಂತ ಹೇಳ್ತೀವಿ. ಹಾಗೆ ಕಾರ್ಬನ್ನು, ಆಕ್ಸಿಜನ್, ಕಾರ್ಬನ್ನು 12, ಆಕ್ಸಿಜನ್ನು 16. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 3:8 ಬರ್ತದೆ. ಹೀಗೆ ನೀರಿನ ಅಣುವಿನಲ್ಲಿ ಪರಮಾಣು ಸಂಖ್ಯೆನೂ ಕೂಡ ಅಷ್ಟೇ ಅನುಪಾತದಲ್ಲಿ ಬರೀಬೋದು. ಧಾತು ಯಾವುದು? ಹೈಡ್ರೋಜನ್ ತೊಗೊಂಡ್ರೆ ಅದರ ರಾಶಿ ಅನುಪಾತ 1, ಪರಮಾಣು ರಾಶಿ ಅದರದ್ದು 1, ರಾಶಿ ಅನುಪಾತ ಪರಮಾಣು ರಾಶಿ ಡಿವೈಡ್ ಮಾಡಬೇಕು, 1 ಬರ್ತದೆ. ಮೇಲೆ ಹೇಳಿದಲ್ಲ ಹೇಗೆ ಬಂತು ಅಂತ ಗೊತ್ತಾಗ್ತಿದೆಯಾ ನಿಮಗೀಗ? ಸರಳ ಅನುಪಾತ 2 ಅಂತ ಹೇಳ್ತೀವಿ. ಇಲ್ಲಿ ಆಕ್ಸಿಜನಿಂದು 8/16 ಅಂದರೆ ಸಿಂಪ್ಲಿಫೈ ಮಾಡಿದ್ರೆ 8 1 8 2 1/2 ಬರ್ತದೆ. ಅದು 1 ಅಂತ ಸರಳ ಅನುಪಾತ. ನೀರಿನಲ್ಲಿ ಪರಮಾಣುಗಳ ನಡುವಿನ ಸಂಖ್ಯೆಯ ಅನುಪಾತ 2:1 ಅಂತ ಹೇಳ್ತೀವಿ. H2O ಅಂದರೆ ಅಲ್ವಾ. ಈಗ ಮಕ್ಕಳು, ಅಯಾನ್ ಅಂದರೆ ಏನು? ಹಾಗಾದರೆ ವಿದ್ಯುದಾವೇಶಯುಕ್ತ ಕಣಗಳಿಗೆ ನಾವು ಅಯಾನ್ಗಳು ಅಂತ ಹೇಳ್ತೀವಿ. ಅಯಾನ್ ವಿದ್ಯುದಾವೇಶವನ್ನು ಹೊಂದಿದ ಕಣ ಅಂತ ಹೇಳ್ತೀವಿ. ಯಾವ್ಯಾವುದು ಹೊಂದಿದೆ? ಅದರಲ್ಲಿ ಋಣ ಮತ್ತು ಧನಾವೇಶವನ್ನು ಹೊಂದಿರ್ತವೆ. ಋಣ ಆವೇಶ ಇದ್ದರೆ ಅದಕ್ಕೆ ಆ್ಯನಯಾನ್ ಅಂತ ಕರಿತೀವಿ. ಧನ ಆವೇಶ ಇದ್ದರೆ ಕ್ಯಾಟಯಾನ್ ಅಂತ ಹೇಳ್ತೀವಿ ಮಕ್ಕಳು. ಉದಾಹರಣೆ ಇಲ್ಲಿ ನೋಡಿ, ಸೋಡಿಯಂ ಕ್ಲೋರೈಡ್. ಸೋಡಿಯಮಿಗೆ Na+ ಅಂತ ಬರಿತೀವಿ. ಋಣ ಆವೇಶಯುಕ್ತ ಕ್ಲೋರಿನ್, ಧನಾವೇಶಯುಕ್ತ ಸೋಡಿಯಂ ಅಲ್ವಾ. ಅಯಾನ್ಗಳು, 2 ಅಯಾನ್ಗಳು, ಪ್ಲಸ್ ಮೈನಸ್ 2 ಇದೆ ಅಲ್ಲಿ. ಅಯಾನ್ಗಳು ಆವೇಶಯುಕ್ತ ಒಂದೇ ಪರಮಾಣುವನ್ನು ಅಥವಾ ನಿವ್ವಳ ಆವೇಶ ಹೊಂದಿರುವಂಥ ಪರಮಾಣು ಗುಂಪುಗಳನ್ನು ಸಹ ಹೊಂದಿರ್ಬೋದು. ಈಗ ಆವೇಶಯುಕ್ತ ಪರಮಾಣುಗಳ ಗುಂಪನ್ನು ನಾವು ಏನಂತ ಹೇಳ್ತಿದ್ದೀವಿ? ಬಹುಪರಮಾಣೀಯ ಅಯಾನ್ಗಳು ಅಂತಲೂ ಕೂಡ ಕರೀತಾರೆ. ಈಗ ರಾಸಾಯನಿಕ ಸಮೀಕರಣಗಳು, ಸೂತ್ರಗಳು ಎಲ್ಲ ಬರಿತಾ ಇದ್ದೀರಿ ಅಲ್ವಾ.
ಈ ರಾಸಾಯನಿಕ ಸೂತ್ರ ಬರಿಬೇಕಾದ್ರೆ ಕೆಲವು ವಿಧಾನವನ್ನು ಅನುಸರಿಸ್ಬೇಕು ನಾವು. ಏನೇನದು ವಿಧಾನ ಅನುಸರಿಸ್ಬೇಕಾದ್ರೆ ಅವು ಸಂಯುಕ್ತವೊಂದರ ಸಂಯೋಜನೆ ಸಾಂಕೇತಿಕ ರೂಪವನ್ನು ಬರಿತೀವಿ. ಅದನ್ನೇ ನಾವು ರಾಸಾಯನಿಕ ಸೂತ್ರ ಅಂತ ಕರಿತೀವಿ. H2O ಎಷ್ಟೆಷ್ಟು ಅಲ್ಲಿ ಸಂಯೋಜನೆ ಆಗಿದೆ, ಹೈಡ್ರೋಜನ್ 2 ಸಂಯೋಜನೆ ಆಗಿದೆ, ಯಾವುದ್ರ ಜೊತೆಗೆ ಆಕ್ಸಿಜನ್ ಜೊತೆಗೆ ಅಲ್ವಾ. ಹಾಗೆ ವಿಭಿನ್ನ ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ನಾವು ಸುಲಭವಾಗಿ ಇಲ್ಲಿ ಬರಿಬೋದು. ಆಮೇಲೆ ಧಾತುಗಳ ಸಂಯೋಗ ಸಾಮರ್ಥ್ಯವನ್ನು ಆ ಧಾತುವಿನ ವೇಲೆನ್ಸಿ ಅಂತ ಹೇಳ್ತೀವಿ ನಾವು. ಎಷ್ಟು ಸಂಯೋಗ ಸಾಮರ್ಥ್ಯ ಇದೆ ಅದೇ ಅದರ ವೇಲೆನ್ಸಿ. ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಕೆಲವು ವೇಲೆನ್ಸಿ ಎಲೆಕ್ಟ್ರಾನ್ಗಳು ಬೇಕಾಗ್ತವಲ್ಲ, ಅದೇ ಅದರದ್ದು ಸಂಯೋಗ ಸಾಮರ್ಥ್ಯ ಅಂತ ಹೇಳ್ತೀವಿ. ಕೆಲವು ಬಿಟ್ಟು ಕೊಡ್ತವೆ, ಕೆಲವು ಅಕ್ಸೆಪ್ಟ್ ಮಾಡ್ತವೆ. ಹೀಗೆ ಧಾತುವೊಂದರ ಎಷ್ಟು ಪರಮಾಣುಗಳು ಇನ್ನೊಂದು ಧಾತುವಿನ ಪರಮಾಣುಗಳ ಜೊತೆಗೆ ಸಂಯೋಗ ಆಗಿಬಿಟ್ಟು ರಾಸಾಯನಿಕ ಸಂಯುಕ್ತವನ್ನು ಉಂಟು ಮಾಡ್ತವೆ ಅನ್ನೋದನ್ನೇ ನಾವು ತಿಳಿಲಿಕ್ಕೆ ಏನು ಬಳಸ್ತೀವಿ, ವೇಲೆನ್ಸಿಗಳನ್ನು ನೋಡಿಬಿಟ್ಟು ಹೇಳ್ಬೋದು. ಈಗ ರಾಸಾಯನಿಕ ಸೂತ್ರ ಬರಿಬೇಕಾದ್ರೆ ಏನು ನಿಯಮಗಳನ್ನು ನಾವು ಅನುಸರಿಸಬೇಕು? ವೇಲೆನ್ಸಿ ಅಥವಾ ಅಯಾನ್ ಆವೇಶಗಳನ್ನು ನಾವು ಯಾವಾಗಲೂ ಕಡ್ಡಾಯವಾಗಿ ಹೊಂದಾಣಿಕೆ ಮಾಡಬೇಕು. ಎರಡನೇದೇನಪ್ಪ ಅಂದರೆ, ಸಂಯುಕ್ತ ಲೋಹ ಅಥವಾ ಲೋಹಗಳು ಇದ್ದರೆ ಲೋಹ ಅಥವಾ ಅದರ ಸಂಕೇತವನ್ನು ನಾವು ಮೊದಲು ಬರಿಬೇಕು. ಉದಾಹರಣೆಗೆ ಈಗ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನೋದು ಒಂದು ಸಂಯುಕ್ತ, ಅದರಲ್ಲಿ ಕ್ಯಾಲ್ಶಿಯಂ ಅನ್ನೋದು ಲೋಹ, ಆಕ್ಸೈಡ್ ಇದೆಯಲ್ಲ ಆಕ್ಸಿಜನ್ ಅದು ಅಲೋಹ ಅಲ್ವಾ. ಹಾಗಾಗಿ CaO ಕ್ಯಾಲ್ಶಿಯಂ ಆಕ್ಸೈಡ್ CaO ಅಂತ ಬರಿತೀವಿ. ಸೋಡಿಯಂ ಕ್ಲೋರೈಡ್, ಸೋಡಿಯಂ ಲೋಹ, ಕ್ಲೋರಿನ್ ಅಲೋಹ, ಹಾಗೆ NaCl ಅಂತ ಬರಿತೀವಿ. ಕಬ್ಬಿಣದ ಸಲ್ಫೈಡ್ FeS ಅಲ್ವಾ, ಕಬ್ಬಿಣ ಲೋಹ, S ಅಲೋಹ. ಹೀಗೆ ನಾವು CuO ಆಗಿರ್ಬೋದು ಎಲ್ಲವೂ ಕೂಡ ಫಸ್ಟ್ ಲೋಹ ಬರೆದು ಆಮೇಲೆ ಅಲೋಹಗಳನ್ನು ಹೆಸರಿಸ್ತೀವಿ. ಆಯಿತಾ. ಈ ಸಂಯುಕ್ತ ಬಹು ಪರಮಾಣುಯ ಅಯಾನ್ಗಳಿಂದಾಗಿದ್ದಾವೆ ಅಂದರೆ ಅಯಾನ್ಗಳು ಏನು ಮಾಡಬೇಕು, ಬ್ರ್ಯಾಕೆಟ್ ಒಳಗೆ ಬರೀಬೇಕು, ಅನುಪಾತವನ್ನು ಅಲ್ಲಿ ಸೂಚಿಸಬೇಕು. ಸಂಯುಕ್ತದಲ್ಲಿ ಬಹುಪರಮಾಣುಯ ಅಯಾನ್ಗಳ ಸಂಖ್ಯೆಯನ್ನು ನಾವು ಒಂದಾಗಿದ್ದಾಗ ನಾವು ಬ್ರ್ಯಾಕೆಟ್ ಹಾಕುವಂಥ ಅವಶ್ಯಕತೆ ಇರಲ್ಲ. NaOH ಅಂತ ಬರಿತೀವಿ. ಉದಾಹರಣೆಗೆ Na+OH- ಅಲ್ಲಿ ಏನು ಎರಡು ಸೇಮ್ ಇದೆ, ಒಂದೊಂದೇ ಇದೆ, ಹಾಗಾಗಿ ಅಲ್ಲಿ ಬ್ರ್ಯಾಕೆಟ್ ನಾವು ಉಪಯೋಗಿಸಿಲ್ಲ. ಆಯಿತಾ. ಈಗ ನೋಡಿ ಇಲ್ಲಿ ಪರಮಾಣುಗಳ ಅಯಾನ್ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗೆಯೇ ರಾಸಾಯನಿಕ ಸೂತ್ರ ಹೇಗೆ ಬರೀಬೇಕು ಅನ್ನೋದು ಗೊತ್ತಾಯಿತು. ಯಾವ ನಿಯಮಗಳನ್ನು ರಾಸಾಯನಿಕ ಸೂತ್ರ ಬರೀಬೇಕಾದ್ರೆ ಅಳವಡಿಸ್ಕೋಬೇಕು ಅನ್ನೋದು ತಿಳಿಯಿತು ಅಲ್ವಾ. ಈಗ ಸರಳ ಸಂಯುಕ್ತಗಳ ಸೂತ್ರಗಳು ಉದಾಹರಣೆಗಳಿಗೆ ಹೀಗೆ ಬರಿಬೋದು. ಅತ್ಯಂತ ಸರಳ ಸಂಯುಕ್ತಗಳು ಎರಡು ವಿಭಿನ್ನ ಧಾತುಗಳಿಂದ ಮಾಡಲ್ಪಟ್ಟಿರ್ತವೆ. ಇವುಗಳನ್ನು ನಾವು ಏನಂತ ಹೇಳ್ತೀವಿ, ದ್ವಿಧಾತು ಸಂಯುಕ್ತಗಳು ಅಂತ ಕರಿತೀವಿ. ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ಬರೀಬೇಕಾದ್ರೆ ಸಂಯೋಗ ಹೊಂದುವಂಥ ಪರಮಾಣುಗಳನ್ನು ವೇಲೆನ್ಸಿಗಳನ್ನು ನಾವು ಅಡ್ಡ ಹಾಯಿಸಬೇಕಾಗುತ್ತೆ. ಹೈಡ್ರೋಜನ್ ಕ್ಲೋರೈಡ್ ಸೂತ್ರ ಈ ರೀತಿ ಬರಿತೀವಿ, HCl ಅಂತ ಸಂಕೇತ. ಹೆಚ್ಚಿಂದು ವೇಲೆನ್ಸಿ 1, ಕ್ಲೋರಿನಿಂದು 1. ಅದರದ್ದು ಅಂದರೆ H ಕೆಳಗೆ ಬರಿತಾ ಇರೋದು ಕ್ಲೋರಿನಿಂದು, ಕ್ಲೋರಿನ್ ಕೆಳಗೆ ಬರಿತಾ ಇರೋದು ಹೈಡ್ರೋಜನಿಂದು. ಆಯಿತಾ. ಅವಾಗ ಎರಡು ಒಂದೊಂದೇ ಇರೋದ್ರಿಂದ ನಾವು ಏನು ಅಲ್ಲಿ ಬ್ರ್ಯಾಕೆಟ್ ಬರೆಯುವಂಥದ್ದು ಏನು ಅವಶ್ಯಕತೆ ಇಲ್ಲ. ಅವೆರಡು H+Cl- ಆಗಿರ್ತದೆ, ಕ್ಯಾನ್ಸಲ್ ಆಗಿರುತ್ತೆ, HCl ಅಂತ ಬರಿತೀವಿ. ಹಾಗೆಯೇ ಹೈಡ್ರೋಜನ್ ಸಲ್ಫೈಡ್ ಅನ್ನೋ ಸೂತ್ರ, H ಹೈಡ್ರೋಜನಿಂದು, S ಸಲ್ಫೈಡಿಂದು. ಹಾಗಾದರೆ ವೇಲೆನ್ಸಿ ಎಷ್ಟು? ಹೈಡ್ರೋಜನಿಂದು ವೇಲೆನ್ಸಿ 2, H2S ಅಂತ ಬರಿತೀವಿ ನಾವು ಅಲ್ವಾ. ಹೈಡ್ರೋಜನಿಂದ 2, ಸಲ್ಫರಿಂದ 1. ಆದರೆ ಬರಿಬೇಕಾದ್ರೆ ಹೈಡ್ರೋಜನ್ ಕೆಳಗೆ ಸಲ್ಫರಿಂದ ಬರೆದಿದ್ದೀವಿ, ಸಲ್ಫರ್ ಕೆಳಗೆ ಹೈಡ್ರೋಜನಿಂದ ಬರಿಬೇಕು, ಉಲ್ಟಾ ಬರಿತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಅದಕ್ಕೆ.
ಅದಕ್ಕೆ H2S ಅಂತ ಬರಿತೀವಿ. ಹಾಗೆ ಕಾರ್ಬನ್ ಟೆಟ್ರಾಕ್ಲೋರೈಡಿಂದು ನೋಡಿ CCl4 ಅಂತ ಬರಿತೀವಲ್ವ ಯಾವಾಗಲೂ. ಈಗ ನೋಡಿ ಇಲ್ಲಿ ಕಾರ್ಬನ್ನಿಂದು 1, ಕ್ಲೋರಿನಿಂದು 4 ಈ ರೀತಿ ಬರಿಬೇಕು. ಆದರೆ ವೇಲೆನ್ಸಿ ಎಷ್ಟು? ಕಾರ್ಬನ್ನಿಂದು 1, ಕ್ಲೋರಿನಿಂದ ಎಷ್ಟು? 4. ಈ ರೀತಿ 4- ಅಂತ ಬರಿತೀವಿ. ಒಂದು ವೇಳೆ ಒಂದು ಅಯಾನ್ ಇದ್ದಲ್ಲಿ ಆವರಣವನ್ನು ನಾವು ಬರೆಯುವಂಥ ಅವಶ್ಯಕತೆ ಇರಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ಅಮೋನಿಯಂ ಸಲ್ಫೇಟ್ ಸೂತ್ರ ಬರಿಬೇಕಾದ್ರೆ NH4SO4 ಅಂತ ಬರೆದಿದ್ದೀವಲ್ವ. ಇಲ್ಲಿ NH4 ಅದರದ್ದು 2- ಅಂತ ಹೇಳ್ತೀವಿ. ಯಾಕಂದರೆ ಹೈಡ್ರೋಜನ್ ಇದು ನೈಟ್ರೋಜನ್ ಎರಡು ಅದರಲ್ಲಿ ನೋಡಿಕೊಂಡು ಮೈನಸ್ ಮಾಡ್ಕೋಬೇಕು. ಪ್ಲಸ್ ಮೈನಸ್ 2- ಆಗುತ್ತೆ. ಹಾಗೆ SO4 ಅದರಲ್ಲೂ ಅಷ್ಟೇ ಎಸ್ಸಿಂದು ಆಕ್ಸಿಜನ್ ಏನು ಮಾಡಿಕೊಂಡು ಅಲ್ಲಿ 1 ಆವೇಶ ಬರ್ತದೆ. ಆವಾಗ ನಾವು ಟೋಟಲ್ ಬರಿಬೇಕಾದ್ರೆ NH4 2 SO4 ಅಂತ ಬರಿತೀವಿ. ಆಯಿತಾ? ಈಗ ಕೆಲವು ಸೂತ್ರಗಳನ್ನು ಕಲಿಬೇಕು. ಸೋಡಿಯಂ ಆಕ್ಸೈಡ್ ಅದನ್ನು ಹೇಗೆ ಬರಿಬೋದು? Na2O ಸೋಡಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ AlCl3. ಸೋಡಿಯಂ ಸಲ್ಫೈಡ್ Na2S. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH 2. ಇವೆಲ್ಲವೂ ಸಹ ಸೂತ್ರ. ಆಮೇಲೆ ಕೆಲವು ಸಂಯುಕ್ತಗಳ ಹೆಸರುಗಳನ್ನು ಈ ರೀತಿ ಬರಿಬೋದು. Al2SO4 3, ಅಲ್ಯೂಮಿನಿಯಂ ಸಲ್ಫೇಟ್, ಕ್ಯಾಲ್ಶಿಯಂ ಕ್ಲೋರೈಡ್ CaCl2, K2SO4 ಪೊಟ್ಯಾಷಿಯಂ ಸಲ್ಫೇಟ್, ಹಾಗೆಯೇ KNO3 ಪೊಟ್ಯಾಷಿಯಂ ನೈಟ್ರೇಟ್, ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3. ಈ ರೀತಿ ನಾವು ಸಂಯುಕ್ತಗಳ ಹೆಸರುಗಳನ್ನು ಬರಿತೀವಿ. ಹಾಗಾದರೆ ರಾಸಾಯನಿಕ ಸೂತ್ರ ಅಂದರೆ ಏನಂತ ಗೊತ್ತಾಯ್ತಲ್ಲ. ಯಾವುದಾದ್ರೂ ಒಂದು ಸಂಯುಕ್ತಕ್ಕೆ ಅಲ್ಲಿ ಸಂಯೋಜನೆ ಆಗುವುದನ್ನು ವಸ್ತುಗಳನ್ನು ನಾವು ಸಾಂಕೇತಿಕ ರೂಪದಲ್ಲಿ ಬರಿತೀವಲ್ಲ, ಅದನ್ನೇ ರಾಸಾಯನಿಕ ಸೂತ್ರ ಅಂತ ಕರಿತಿರೋದು. ವಿಭಿನ್ನ ಸಂಯುಕ್ತಗಳ ರಾಸಾಯನಿಕ ಸೂತ್ರಗಳನ್ನು ನಾವು ಸುಲಭವಾಗಿ ಬರಿಬೋದು. ಈಗ ನೋಡಿ, ನಿಮಗೆ ಉದಾಹರಣೆಗೆ ಹೇಳ್ತೀನಿ. H2S ಅಣು ಇದೆ. ಅದರಲ್ಲಿ ಹೈಡ್ರೋಜನ್ ಎಷ್ಟಿದೆ, ಎಷ್ಟಿದೆ ಅಂತ ನಿಮ್ಗೆ ತುಂಬ ಸುಲಭ ನೋಡಿದ ತಕ್ಷಣವೇ ಹೇಳ್ತೀರಿ. ಹೈಡ್ರೋಜನ್ 2 ಇದ್ದಾವೆ, ಸಲ್ಫರ್ 1 ಇದೆ ಅಂತ, ಅಲ್ಲಿ 1 ಪರಮಾಣು ಇದೆ ಅಂತ. ಹಾಗೆ PO4 ಅಂತ ಹೇಳಿದ್ವಿ, ರಂಜಕ 1 ಇದೆ, ಆಕ್ಸಿಜನ್ 4 ಇದೆ ಅಂತ ಹೇಳ್ತೀರಲ್ವ. ಈ ರೀತಿ ಸಂಕೇತ ನೋಡಿ ನಮಗೆ ತಿಳಿದು ಬಿಡ್ಬೋದು ಎಷ್ಟಿದೆ ಪರಮಾಣುಗಳು ಅಂತ. ಈಗ ಅಣುರಾಶಿ ಅಂದರೆ ಏನು? ಅಣುರಾಶಿ ಅಂತ ಹೇಳಿದ್ರೆ ವಸ್ತುವೊಂದರ ಅಣುವಿನಲ್ಲಿರುವ ಎಲ್ಲ ಪರಮಾಣು ರಾಶಿಗಳ ಒಟ್ಟು ಮೊತ್ತ ಅಂತ ಹೇಳ್ತೀವಿ. ಅದನ್ನೇ ಅಣುರಾಶಿ. ಈಗ ಪರಮಾಣು ರಾಶಿ ಏಕಮಾನ ನಾವು ನಲ್ಲಿ ಅಣುಗಳ ಸಾಪೇಕ್ಷ ರಾಶಿಯನ್ನು ನಾವು ವ್ಯಕ್ತ ಮಾಡ್ತೀವಿ. ಉದಾಹರಣೆಗೆ ನೀರಿನ ಅಣುಸೂತ್ರ H2O ಅಲ್ವಾ. ಅದರ ಅಣುರಾಶಿ ಹೇಗೆ ಲೆಕ್ಕಾಚಾರ ಮಾಡೋದು ಅಂತ ಇಲ್ಲಿ ನೀವು ನೋಡ್ಬೋದು. ಹೈಡ್ರೋಜನ್ ಪರಮಾಣು ರಾಶಿ ಎಷ್ಟು? 1. ಆಕ್ಸಿಜನ್ ಪರಮಾಣು ರಾಶಿ 16 ಹೀಗಾಗಿ ನಾವು ಏನು ಮಾಡಬೇಕು? 2 ಹೈಡ್ರೋಜನ್ ಪರಮಾಣುಗಳು 1 ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಅಂತ ನಮಗೆ ಗೊತ್ತು. H2O ಅಂತ ಬರಿತೀವಿ. ಈಗ ಅದನ್ನು ಹಾಕ್ಕೊಂಡು ಮಲ್ಟಿಪ್ಲೈ ಮಾಡಿ. 2 × 1 + 1 × 16. 2 ಅನ್ನೋದು ಪರಮಾಣು, O ಅನ್ನೋದು ಹೈಡ್ರೋಜನ್ ಅಣುರಾಶಿ, ಪ್ಲಸ್ 1 ಅನ್ನೋದು ಆಕ್ಸಿಜನ್ ಅಣು, 16 ಅನ್ನೋದು ಅದರ ರಾಶಿ, ಆಕ್ಸಿಜನಿಂದು ರಾಶಿ. ಈಗ 2 + 16 18 ಆಗ್ತದೆ ಅಲ್ವಾ. ಹಾಗೆಯೇ HNO3 ಅಣುರಾಶಿನೂ ಕೂಡ ಲೆಕ್ಕಾಚಾರ ಮಾಡೋದು ಗೊತ್ತು ನಿಮಗೆ ಸುಲಭ. HNO3 ಅಣುರಾಶಿ H ಪರಮಾಣು ರಾಶಿ ಪ್ಲಸ್ N ಪರಮಾಣು ರಾಶಿ ಪ್ಲಸ್ 3 ಇಂಟು ಎಷ್ಟಿದೆ ಆಕ್ಸಿಜನು?
ಮೂರಿದೆ, ಅದಕ್ಕೆ 3 ಅಂತ ಹಾಕ್ಕೊಂಡಿದ್ದೀನಿ. ಆಕ್ಸಿಜನ್ ಪರಮಾಣು ರಾಶಿ. ಎಲ್ಲ ಪರಮಾಣು ರಾಶಿಗಳು ಬರಿತಾ ಹೋಗ್ಬೇಕು. ಅದರಲ್ಲಿ ಎಷ್ಟೆಷ್ಟು ಪರಮಾಣು ಇದೆ ಅದರಿಂದ ಗುಣಿಸ್ಬೇಕಾಗುತ್ತೆ. ಇಲ್ಲಿ 1 ಇದೆ. ಹೈಡ್ರೋಜನ್ನು, ನೈಟ್ರೋಜನ್ನು ಎಷ್ಟು ಅದರದ್ದು ರಾಶಿನೂ 1, ಪರಮಾಣುನೂ 1, ಅದಕ್ಕೆ ಒಂದೇ ಬಂತು. ನೈಟ್ರೋಜನಿಂದು 1 ಇದೆ, ಆದರೆ ಪರಮಾಣು ರಾಶಿ 14, ಅದಕ್ಕೆ 14 ಬಂತು. ಇಲ್ಲಿ 48 ಹೇಗೆ ಬಂತು? ಓದು 16 ರಾಶಿ ಅಲ್ವಾ? ಓದು ಎಷ್ಟು? 16 ರಾಶಿ. 16 ಇಂಟು 3, ಈಗ ಅಷ್ಟು ಬಂತು. ಈಗ ಅಷ್ಟನ್ನು ಆ್ಯಡ್ ಮಾಡಿದರೆ 48 + 14 + 1 63 ಆಗ್ತದೆ. ಅಷ್ಟು ಅದರ ಅಣುರಾಶಿ, HNO3 ಅಣುರಾಶಿ 63 μ ಅಂತ ಹೇಳ್ಬೋದು. ಈಗ ನೀವು ಇನ್ನು ಕೆಲವು ಉದಾಹರಣೆಗಳನ್ನು ಸಹ ಬರಿಬೋದು. ನೋಡಿ ಹೇಗಿದೆ ಅಂತ. ತುಂಬ ಸುಲಭ ಇದೆ ಅಲ್ವಾ? ಕ್ಯಾಲ್ಸಿಯಂ ಕ್ಲೋರೈಡಿಂದು ಕೊಟ್ಟಿದ್ದಾರೆ, ಸೋಡಿಯಂ ಕ್ಲೋರೈಡಿಂದು ಇದೆ. ಇಲ್ಲಿ 1 ಅನ್ನೋದು ಎಷ್ಟು ಪರಮಾಣು ಇದೆ ಅಂತ ತೋರಿಸುತ್ತೆ. N ಅನ್ನೋದು ಸೋಡಿಯಂನ ಅಣುರಾಶಿ, ಆಯಿತಾ? ಹಾಗೆ ಕ್ಲೋರಿನ್ 1 ಇದೆ, ಇದರ ಅಣುರಾಶಿ 35.5, ಇದೆರಡು ಆಡ್ ಮಾಡಿದರೆ 58.5 ಅಲ್ವಾ? ಹಾಗೆ ಇಲ್ಲಿ ಕ್ಯಾಲ್ಸಿಯಮಿಂದು ಅಷ್ಟೇ, ಕ್ಯಾಲ್ಸಿಯಂ ಕ್ಲೋರೈಡಿಂದು ಕ್ಯಾಲ್ಸಿಯಂ ಪರಮಾಣು ರಾಶಿ ಪ್ಲಸ್ ಎಷ್ಟು ಪರಮಾಣು ಇದೆ ಅಂತ ಅಲ್ವಾ? ಈ ರೀತಿ ಮಾಡಬೇಕು. ನಿಮಗೆ ತುಂಬ ಸುಲಭ ಇದೆ. ಇವುಗಳನ್ನು ರಾಶಿ ಲೆಕ್ಕ ಮಾಡೋಕ್ಕೆ ಹೇಳಿದ್ದಾರೆ. ತುಂಬ ಸುಲಭ ಇದೆ, ನೋಡ್ಕೊಳ್ಳಿ ಒಂದ್ಸರಿ. ಇಷ್ಟರದ್ದು ನೀವು ಅಣುರಾಶಿಗಳನ್ನು ಲೆಕ್ಕಾಚಾರ ಮಾಡಬೇಕೀಗ. ಯಾವ್ಯಾವುದು? ಹೈಡ್ರೋಜನ್, ಆಕ್ಸಿಜನ್, ಕ್ಲೋರಿನ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಈಥೀನ್, ಅಮೋನಿಯಾ, ಈಥೈಲ್ ಆಲ್ಕೋಹಾಲ್. H2O2, Cl2, CO2, CH4, C2H6, C2H4, NH3, CH3OH. ಇಷ್ಟರದ್ದು ಲೆಕ್ಕಾಚಾರ ಮಾಡ್ತಿರಲ್ಲ, ತುಂಬ ಸುಲಭ ಇದೆ. ತೋರಿಸಿದ್ದಾರೆ ನೋಡಿ, ಒಂದ್ಸರಿ ನೋಡ್ಕೊಳ್ಳಿ. ಹಿಂಗೆ ಉತ್ತರಗಳು ಸಹ ಇಲ್ಲಿ ಬರೆದಿದ್ದಾರಲ್ಲ, ಒಂದೊಂದೇ ನೋಡ್ಕೊಳ್ಳಿ. ಟು ಅಂದರೆ ಪರಮಾಣು ಸಂಖ್ಯೆ. ZnO, Na2O, K2CO3. ಮಾಡ್ತಿದ್ದೀರಾ ಅವೆಷ್ಟು ಲೆಕ್ಕಗಳು? ಮಾಡಿ.
ಈಗ ಮೋಲ್ ಯಾವುದೇ ವಿಧದ ವಸ್ತುವಿನ ಪ್ರಮಾಣ 1 ಮೋಲ್ ಎಂದರೆ ವಸ್ತುವಿನ ಗ್ರಾಮ್ ಪರಮಾಣು ರಾಶಿ ಅಥವಾ ಗ್ರಾಮ್ ಅಣುರಾಶಿಗೆ ಸಮ ಅಂತ ಹೇಳ್ತೀವಿ. ಮೋಲ್ ಕಾರ್ಬನ್ ಪರಮಾಣುಗಳು 6.022 × 10⁻23 ಕಾರ್ಬನ್ ಪರಮಾಣು. ಅದೆಲ್ಲದಕ್ಕೂ ಕಾಮನ್ ಅವೊಗಡ್ರೋ ನಂಬರ್ ಅಂತ ಹೇಳ್ತೀವಿ. 1 ಮೋಲ್ನ ಕಾರ್ಬನ್ ಪರಮಾಣುಗಳು, 1 ಮೋಲ್ ಹೈಡ್ರೋಜನ್ ಪರಮಾಣು, 1 ಮೋಲ್ ಪರಮಾಣು ಅಣು ಅಯಾನ್ ಅವಷ್ಟರಲ್ಲಿ ಒಂದು ವಸ್ತುವಿನಲ್ಲಿ ಇರುವಂಥ ಕಣಗಳ ಸಂಖ್ಯೆ. ಈ ರೀತಿ ನಾವು 12 ಗ್ರಾಮ್ 1 ಗ್ರಾಮ್ ಹೈಡ್ರೋಜನ್ ಕಣಗಳ ಸಾಪೇಕ್ಷ ರಾಶಿ ಗ್ರಾಮ್ಗಳಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಅಣುರಾಶಿ ಗ್ರಾಮ್ಗಳಲ್ಲೇ ವ್ಯಕ್ತಪಡಿಸ್ತೀವಿ. ಅಂದರೆ ಅವೊಗಡ್ರೋ ಸಂಖ್ಯೆ ಮೋಲ್ ಮತ್ತು ರಾಶಿಗಳ ನಡುವಣ ಸಂಬಂಧ ಇಲ್ಲಿ ಸೂಚಿಸ್ತಾ ಇದೆ. ಯಾವುದೇ ವಸ್ತುವಿನ 1 ಮೋಲ್ನಲ್ಲಿ ಎಷ್ಟಿರ್ತದೆ? 6.022 × 10⁻23 ಮೌಲ್ಯದ ಸ್ಥಿರ ಸಂಖ್ಯೆ ಕಣಗಳು, ಅಂದರೆ ಪರಮಾಣು ಆಗಿರ್ಬೋದು, ಅಣು ಅಯಾನು ಇವೆಲ್ಲ ಇರ್ತಾವೆ. ಇದು ನಾವು ಪ್ರಯೋಗ ಮಾಡಿಬಿಟ್ಟು ಪಡೆದಂತಹ ಮೌಲ್ಯ ಅಂತ ಹೇಳ್ತೀವಿ. ಹಾಗೆಯೇ ಇಟಾಲಿ ವಿಜ್ಞಾನಿ ಅವೊಗಡ್ರೋ ಅನ್ನೋರು ಅವ್ರ ಹೆಸರನ್ನ ಇಲ್ಲಿ ಅವೊಗಡ್ರೋ ಸಂಖ್ಯೆ ಅಂತ ಕೊಟ್ಟಿದ್ದೀವಿ. ಅದನ್ನು ನಾವು ಅವೊಗಡ್ರೋ ನಂಬರ್ ಅಂತಲೂ ಹೇಳ್ತೀವಿ, NO. ಆಯಿತಾ? ಪರಮಾಣುಗಳ ಮೋಲಾರ್ ರಾಶಿಯನ್ನು ನಾವು ಗ್ರಾಮ್ ಪರಮಾಣು ರಾಶಿ ಅಂತ ಕರಿತೀವಿ. ಹೈಡ್ರೋಜನ್ ಪರಮಾಣು ರಾಶಿ 1 μ. ಆದ್ದರಿಂದ ಹೈಡ್ರೋಜನ್ ಗ್ರಾಮ್ 1 ಗ್ರಾಮ್ ಅಂತ ಹೇಳ್ತೀವಿ. 1 μ ಹೈಡ್ರೋಜನ್ನಲ್ಲಿ 1 ಹೈಡ್ರೋಜನ್ ಪರಮಾಣು ಇದೆ ಅಂತ ಅರ್ಥ. ಅಂದರೆ 1 ಗ್ರಾಮ್ ಹೈಡ್ರೋಜನ್ 1 ಮೋಲ್ ಪರಮಾಣುಗಳಿಂದ ಇರ್ತದೆ. ಅಂದರೆ ಎಷ್ಟಿರ್ತಾವೆ ಅದರಲ್ಲಿ ಪರಮಾಣುಗಳು? 6.022 × 10⁻23 ಪರಮಾಣುಗಳು ಇದ್ದಾವೆ ಅದರಲ್ಲಿ ಅಂತ ಅರ್ಥ. ಆಯಿತಾ? ಹೀಗೆ ಆಕ್ಸಿಜನ್ ಆಗಿರ್ಬೋದು, ನೀರಲ್ಲಿ ಆಗಿರ್ಬೋದು, ಇದೇ ರೀತಿ ಇರ್ತಾವೆ. ಆಯಿತಾ? 5 ಲೆಕ್ಕಗಳು ನೋಡ್ಕೊಳ್ಳಿ ಒಂದು ಸ್ವಲ್ಪ. ಮೋಲ್ ಸಂಖ್ಯೆ N ಅಂತೀವಿ, ರಾಶಿಯನ್ನು M ಅಂತೀವಿ. ಮೋಲಾರ್ ರಾಶಿ ಕ್ಯಾಪಿಟಲ್ M, ಕಣಗಳ ಸಂಖ್ಯೆ N ಅಂತೀವಿ, ಅವೊಗಡ್ರೋ ಸಂಖ್ಯೆ NO. ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೀವು ಯಾವಾಗಲೂ ಮೋಲ್ ಸಂಖ್ಯೆ ಕಂಡುಹಿಡಬೇಕಂದ್ರೆ ಕೊಟ್ಟಿರುವ ಸಂಖ್ಯೆ ಕಣಗಳು ಮತ್ತು ಅವೊಗಡ್ರೋ ಸಂಖ್ಯೆ, ಅದು ಈ ಫಾರ್ಮುಲಾ ಹಾಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೋದು. N ಕ್ಯಾಪಿಟಲ್ N / NO ಕೊಟ್ಟಿದ್ದರಲ್ಲಿ 12.044 × 10⁻23 / 6.022 × 10⁻23 ಈಕ್ವಲ್ಸ್ ಆನ್ಸರ್ 2 ಬಂತು. ಹಾಗೆ ಇಲ್ಲಿ ಲೆಕ್ಕಗಳಿದ್ದಾವೆ ನೋಡ್ಕೊಳ್ಳಿ. ಅದೇ ರೀತಿ ಫಾರ್ಮುಲಾ ಹಾಕ್ಕೊಂಡು ಲೆಕ್ಕ ಮಾಡಿದ್ದಾರೆ ಅಷ್ಟೆ. ಕಣಗಳ ಸಂಖ್ಯೆನೂ ಸಹ ನಾವು ಲೆಕ್ಕಾಚಾರ ಮಾಡ್ಬೋದು. ಇಲ್ಲಿ ಹೇಗೆ ಮಾಡಬೇಕು? ಪರಮಾಣು ಸಂಖ್ಯೆ ಕೊಟ್ಟಿರುವ ರಾಶಿ / ಮೋಲಾರ್ ರಾಶಿ × ಅವೊಗಡ್ರೋ ಸಂಖ್ಯೆ. N m/m × NO. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಪರಮಾಣು ಸಂಖ್ಯೆ ಕಂಡುಹಿಡಿಬೇಕಾದ್ರೆ. ಅಣು ಸಂಖ್ಯೆಗೂ ಅಷ್ಟೆ. ಇಲ್ಲೆಲ್ಲ ಲೆಕ್ಕಗಳಿದಾವೆ, ಬರ್ಕೊಳ್ಳಿ.
100 ಗ್ರಾಮ್ ಸೋಡಿಯಂ ಹಾಗೂ 100 ಗ್ರಾಮ್ ಕಬ್ಬಿಣ ಇವೆರಡರಲ್ಲಿ ಯಾವುದು ಹೆಚ್ಚಿನ ಸಂಖ್ಯೆ ಪರಮಾಣು ಇದೆ ಅಂತ ಕಂಡುಹಿಡಿಬೋದು. ಕೊಟ್ಟಿರೋ ಪರಮಾಣು ರಾಶಿಗಳನ್ನು ಬರ್ಕೋಬೇಕು. ಸೋಡಿಯಮಿಂದು 23 ಮ್ಯೂ, ಐರನ್ನಿಂದು 56 ಮ್ಯೂ ಅಂತ. ಸೋಡಿಯಂ ಪರಮಾಣು ರಾಶಿ 23, ಹಾಗೆ ಸೋಡಿಯಂ ಗ್ರಾಮ್ ಪರಮಾಣು ರಾಶಿ ಅಂದರೆ 23 ಗ್ರಾಮ್ ಅಂತ ಹೇಳ್ತೀವಿ. 23 ಗ್ರಾಮ್ ಸೋಡಿಯಮ್ಮು 6.022 × 1023 ಪರಮಾಣುಗಳನ್ನು ಹೊಂದಿದೆ ಅಂತ ಅರ್ಥ. ಅದು ಅವಘಡ್ರೋ ಸಂಖ್ಯೆ. ಹಾಗೆಯೇ 100 ಗ್ರಾಮ್ ಸೋಡಿಯಮ್ಮು ಹೊಂದಿರುವಂಥ ಪರಮಾಣುಗಳ ಸಂಖ್ಯೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ಅವಾಗಷ್ಟೇ. 6.022 × 1023 / 23 × 100. ಕಬ್ಬಿಣದ ಪರಮಾಣು ರಾಶಿ ಎಷ್ಟು? 56. ಹಾಗೆ ಕಬ್ಬಿಣದ ಗ್ರಾಮ್ ಪರಮಾಣು ರಾಶಿ 56 ಗ್ರಾಮ್. 56 ಗ್ರಾಮಲ್ಲಿ 6.022 × 1023 ಪರಮಾಣು ಇದೆ ಅಂತ ಗೊತ್ತಿದೆ ನಮಗೆ. ಅದನ್ನು ಮಲ್ಟಿಪ್ಲೈ ಮಾಡಿ ಅಷ್ಟೇ. 6.022 × 1023 / 56 × 100. ಇಷ್ಟು 100 ಗ್ರಾಮ್ ಸೋಡಿಯಂ ಹೆಚ್ಚಿನ ಸಂಖ್ಯೆ ಪರಮಾಣುಗಳನ್ನು ಹೊಂದಿರುತ್ತೆ ಅಂತ ನಮಗೆ ತಿಳಿಯುತ್ತದೆ. ಇದರಲ್ಲಿ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಂಬಿಡಿ. ಬೋರಾನ್ ಮತ್ತು ಆಕ್ಸಿಜನ್ ಶೇಕಡ ಅವರು ಕಂಡುಹಿಡಿಯೋಕೆ ಕೇಳಿದ್ದಾರೆ. ಕೊಟ್ಟಿರುವಂಥದ್ದು ಹಾಕ್ಕೊಂಡು ಡಿವೈಡೆಡ್ ಬೈ ಸಂಯುಕ್ತದ ರಾಶಿಯನ್ನು ಹಾಕ್ಕೊಳ್ಳಿ. 0.24 ಅನ್ನೋದು ಇಂಟು 100 ಮಾಡಿ. ಶೇಕಡವಾರು ಅಂತಿದೆಯಲ್ಲ ಅದಕ್ಕೋಸ್ಕರ 40-60 ಬರ್ತದೆ ಅಷ್ಟೆ. ಸೂತ್ರಗಳು: MgCl2 CaO CuNO3 twice, AgCl3 CaCO3. ಹೆಸರುಗಳು ಧಾತುಗಳೆಂದು ಗೊತ್ತಾಗ್ತದೆ. ಫಸ್ಟು ಲೋಹದ್ದು ಹೇಳಿ, ಆಮೇಲೆ ಅಲೋಹದ್ದು ಹೆಸರಿಸಬೇಕು. ಕ್ಯಾಲ್ಶಿಯಂ ಆಕ್ಸೈಡ್, ಹೈಡ್ರೋಜನ್ ಬ್ರೋಮೈಡ್, ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್. ಅಂದರೆ ಧಾತು ಯಾವುದಂದರೆ ಸೋಡಿಯಂ, ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್. K2SO4 ಅಲ್ಲಿ ಪೊಟ್ಯಾಷಿಯಮ್, ಸಲ್ಫರ್, ಆಕ್ಸಿಜನ್. ಇದರ ಮೂಲ ರಾಶಿ ನೋಡಿ ಕಂಡುಹಿಡಿಯೋದು ತುಂಬ ಸುಲಭ ಅಲ್ವಾ? ಎಷ್ಟು ಪರಮಾಣು ಇದೆ ಇಂಟು ಅಲ್ಲಿ ಎಷ್ಟು ಅದರ ರಾಶಿ, ಪ್ಲಸ್ ಅಲ್ಲಿ ಇನ್ನೊಂದು ಯಾವುದು ಎಷ್ಟು ಪರಮಾಣು ಇದೆ ಅದರ ಇಂಟು ಅದರ ರಾಶಿ ಅಲ್ವಾ? ಅಲ್ಲಿ 28 ಬರುತ್ತೆ ಆ್ಯಡ್ ಮಾಡಿದ್ರೆ. ಹಾಗೆ ಎಲ್ಲವನ್ನು ಕಂಡುಹಿಡಿ ಅಂತ ಹೇಳಿದೆ. ತುಂಬ ಸುಲಭ ಇದೆ, ನೋಡ್ಕೊಳ್ಳಿ ಇದನ್ನು. ಅಯಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಿರೋದು. ಗೊತ್ತಾಯ್ತಾ ಹೇಗೆ ಮಾಡೋದಂತ? ಇದರಲ್ಲಿ ಯಾವುದಾದ್ರೂ ಅರ್ಥ ಆಗದೇ ಇದ್ದರೆ ಮುಂದಿನ ತರಗತಿಯಲ್ಲಿ ನನಗೆ ಕೇಳ್ಬೋದು. ಇಲ್ಲಿವರೆಗೆ ಈ ಪಾಠವನ್ನು ಆಲಿಸಿದ್ದೀರಾ. ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೀಟಾಗಿ ಓದಿ, ಈ ಘಟಕವನ್ನು ಸಹ ಇನ್ನೊಮ್ಮೆ ಓದಿ, ನಿಮಗೆ ಚೆನ್ನಾಗಿ ತಿಳಿದು ಬರ್ತದೆ. ಪರಮಾಣು ಅಂದ್ರೇನು, ಅಣು ಅಂದ್ರೇನು, ಅಣುರಾಶಿ ಹೇಗೆ ಕಂಡುಹಿಡಿಬೋದು ಎಲ್ಲವೂ ಸಹ ನಮಗೆ ತುಂಬ ಸುಲಭವಾಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೂ ಗೊತ್ತಾಗಿದೆ. ಗೊತ್ತಾಗದೇ ಇದ್ದರೆ ಒಂದು ಪಕ್ಷದಲ್ಲಿ ಮತ್ತಿನ್ನೊಮ್ಮೆ ನನಗೆ ಕೇಳಿದರೆ ನಾನು ಹೇಳ್ತೀನಿ. ಗೊತ್ತಾಯ್ತಲ್ಲ? ಆಯಿತು ಮಕ್ಕಳೇ, ಧನ್ಯವಾದಗಳು.